ಜೀವನಕ್ಕೆ ಒಂದು ಧ್ಯೇಯ ಗುರಿ ಬೇಕೇ ಬೇಕು. ಅದು ಗುರಿ 3 ಥರದ ಗುರಿ ಇರುತ್ತೆ ಜೀವನದಲ್ಲಿ. ಒಂದು ಪರ್ಸನಲ್ ಗುರಿ, ಎರಡನೇದು ಸಾಮಾಜಿಕ ಜೀವನದ ಗುರಿ, ಮೂರನೆಯದು ಆಧ್ಯಾತ್ಮದ ಗುರಿ. ಇದು 3 ಸೇರಿದ್ರೆ ಸ್ಫೂರ್ತಿ ಸಿಗೋದು. ವೈಯಕ್ತಿಕ, ಸಾಮಾಜಿಕ, ಆಧ್ಯಾತ್ಮಿಕ. ಕರೆಕ್ಟಾಗಿ ಹೇಳಿದೆ. ನೈತಿಕ, ಸಾಮಾಜಿಕ, ಇದು 3 ಕರೆಕ್ಟಾಗಿ ಪಾಯಿಂಟ್ ರೀಚ್ ಆದ್ರೆ ಮಾತ್ರ ನಿಮಗೆ ಗುರಿ ಫುಲ್ಫಿಲ್ ಆಗಿದೆ, ಸ್ಫೂರ್ತಿ ಪಡ್ಕೊಂಡಿದೆ ಅಂತ ಅರ್ಥ. ನೈತಿಕ ಜೀವನದಲ್ಲಿ, ಪರ್ಸನಲ್ ಜೀವನದಲ್ಲಿ ನೀವು ಕೋಟ್ಯಾಧಿಪತಿ ಆಗ್ಬಿಡ್ತೀರಾ, ತೃಪ್ತಿ ಇಲ್ಲ. ಸಾಮಾಜಿಕ, ಆಧ್ಯಾತ್ಮಿಕ ಇಲ್ಲವೇ ಇಲ್ಲ. ಅಲ್ಲಿ ಸಾಮಾಜಿಕ ಆಧ್ಯಾತ್ಮದ ಜೀವನದಲ್ಲಿ 5 ಪೈಸಾ ಇನ್ವಾಲ್ವ್ಮೆಂಟ್ ಇಲ್ಲ. ಎಷ್ಟೇ ಕೋಟಿ ಸ್ವಿಸ್ ಬ್ಯಾಂಕ್ ಅಲ್ಲಿ ತಗೊಂಡು ಇಟ್ಟರು ನೆಮ್ಮದಿ ಇಲ್ಲ. ಸಾಮಾಜಿಕ ಜೀವನ, ನೈತಿಕ ಜೀವನ ಎರಡನ್ನೂ ಸೇರಿ ನೀವು ಸಕ್ಸಸ್ ಆಗ್ಬಿಡ್ತೀರಾ, ಆಧ್ಯಾತ್ಮ ಇಲ್ಲ. ಮನುಷ್ಯನಿಗೆ ಸಾಮಾಜಿಕ ಜೀವನದ ಗುರಿ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ನೈತಿಕ ಪರ್ಸನಲ್ ಆಗಿ ಜೀವನದಲ್ಲಿ ಏನಾದರೂ ಅಚೀವ್ಮೆಂಟ್ ಮಾಡಬೇಕು ಅಂತ ಅನ್ನೋದು ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಆಧ್ಯಾತ್ಮದಲ್ಲಿ ಪರಿಪೂರ್ಣವಾಗಿ ನಮ್ಮನ್ನು ನಾವು ತೊಳ್ಕೊಂಡ್ಬಿಟ್ರೆ ಅದು ಪರಿಪೂರ್ಣತೆ. ಅಂದ್ರೆ ನೀವು ಹುಟ್ಟಿದ ಕಾರಣ ಏನು, ಅದು ಮೂಲವೇ ಆಧ್ಯಾತ್ಮ. ಸೊ ಯಾವಾಗ ನೀವು ಅದರೊಳಗಡೆ ನುಗ್ಗುತ್ತೀರಾ, ನಿಮಗೆ ಜೀವನಕ್ಕೆ ಸಂತೃಪ್ತಿ, ಹುಟ್ಟಿದ್ದಕ್ಕೆ ಸಾರ್ಥಕ. ನಾನೇನು ಹುಟ್ಟಿದೆ, ನಾನು ಯಾರು, ಎಲ್ಲಿಂದ ಬಂದೆ, ನಂಗೂ ಭಗವಂತನಿಗೂ ಏನು ಸಂಬಂಧ, ಭಗವಂತ ಇದ್ದಾನ, ಭಗವಂತ ಇದ್ರೆ ಇಲ್ಲಿದ್ದಾನ, ನಂಗೂ ಭಗವಂತನಿಗೂ ಸಂಬಂಧ ಇರೋದ್ರಲ್ಲಿ ನಾನು ಭಗವಂತನ ಕಾಣಕ್ ಸಾಧ್ಯನಾ, ನಾ ಭಗವಂತ ಆಗಕ್ಕೆ ಸಾಧ್ಯನಾ, ಇಷ್ಟಕ್ಕೆ ಉತ್ತರ ಸಿಕ್ಬಿಡುತ್ತೆ ಆಧ್ಯಾತ್ಮದಲ್ಲಿ ನುಗ್ಗಿದಾಗ. ಈ ಹುಟ್ಟಿರೋದು ಏನಕ್ಕೆ ಅಂತಂದ್ರೆ ಪರ್ಸನಲ್ ಜೀವನದಲ್ಲಿ ಅಚೀವ್ಮೆಂಟ್ ಅನ್ನು ಮಾಡೋಕೋ ಅಥವಾ ಸಾಮಾಜಿಕ ಜೀವನದಲ್ಲಿ ಅಚೀವ್ಮೆಂಟ್ ಮಾಡೋಕೋ ಅಲ್ಲ. ನಿಮ್ಮನ್ನು ನೀವು ಅರ್ಥಕೊಳ್ಳಕ್ಕೆ ಈ ಭೂಮಿಯಲ್ಲಿ ಇನ್ನೊಂದು ಸತಿ ಹುಟ್ಟದೆ ಮುಕ್ತಿಯನ್ನ ಪಡ್ಕೊಂಡು ದುಃಖದಿಂದ ಪಾರಾಗಬೇಕು. ನೈತಿಕ ಜೀವನದಲ್ಲಿ, ಪರ್ಸನಲ್ ಜೀವನದಲ್ಲಿ ನೀವೇನೇ ಅಚೀವ್ ಮಾಡಿದ್ರು ದುಃಖ ತಪ್ಪಿದ್ದಿಲ್ಲ. ಸಾಮಾಜಿಕ ಜೀವನದಲ್ಲಿ ನೀವೇನೇ ಅಚೀವ್ ಮಾಡಿದ್ರು ದುಃಖದಿಂದ ಪಾರಿಲ್ಲ. ಆಧ್ಯಾತ್ಮ ಜೀವನದಲ್ಲಿ ನುಗ್ಗಿದಾಗ ನೈತಿಕ ಜೀವನ ಮತ್ತೆ ಸಾಮಾಜಿಕ ಜೀವನದಲ್ಲಿ ಏರುಪೇರುಗಳು ಆಗುವಾಗ ಅದನ್ನ ಸಮತೋಲನವಾಗಿ ತಗೊಳ್ಳೋದಕ್ಕೆ, ದುಃಖದಿಂದ ಪಾರಾಗೋದಕ್ಕೆ, ದುಃಖ ಹೋಗಲ್ಲ, ದುಃಖವನ್ನು ಸಮತೋಲನವಾಗಿ ತಗೊಳ್ಳೋದಕ್ಕೆ ಆಧ್ಯಾತ್ಮ ಒಂದು ಶಕ್ತಿಯನ್ನು ಕೊಡುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೆ ಅಜ್ಞಾನ ಭಗವಂತ ಕೊಟ್ಟಿದ್ದಾನೆ. ಅಜ್ಞಾನ ಅಂದ್ರೆ ಏನು? ಜ್ಞಾನ ಅಂತ ಅನ್ನೋದು ನನಗೆ ಹೇಳಿದಲ್ಲ, ನಾನು ಯಾರು ಪ್ರಶ್ನೆಗೆ ಉತ್ತರ ಬೇಕು, ನಾನು ಎಲ್ಲಿಂದ ಬಂದೆ ಉತ್ತರ ಬೇಕು, ಭಗವಂತ ಯಾರು ಉತ್ತರ ಬೇಕು, ಭಗವಂತ ಎಲ್ಲಿದ್ದಾರ ಉತ್ತರ ಬೇಕು, ನನಗೂ ಭಗವಂತನಿಗೂ ಏನ್ ಕನೆಕ್ಷನ್ ಉತ್ತರ ಬೇಕು, ನಾನು ಭಗವಂತ ಆಗಕ್ಕೆ ಸಾಧ್ಯ. ಇಷ್ಟು ಪ್ರಶ್ನೆಗಳಿಗೆ ಉತ್ತರ ಪಡ್ಕೊಳ್ಳೋದಕ್ಕೋಸ್ಕರನೇ ನೀವು ಹುಟ್ಟಿರೋದು. ಯಾವುದೋ ಒಂದು ರೂಪಲಾವಣ್ಯ ಸುಂದರಿ ಸಿಕ್ಕಿದ್ರು, ಅವಳ ಮದುವೆ ಮಾಡ್ಕೋ, ಅವಳ ಮದುವೆ ಮಾಡು, ಅವಳ ಜೊತೆಗಿರು, 2 ಅಲ್ಲ 3 ಅಲ್ಲ 4 ಹಿಡ್ಕೋ, ಆ ನಡ್ಕೊಂಡಿದ್ದ ಮಕ್ಕಳನ್ನ ಸಾಕು, ಕರ್ಮ. ಹೆಂಡತಿನ ಮದುವೆ ಮಾಡ್ಕೊಂಡ್ಮೇಲೆ ಆ ಹೆಂಡತಿಗೆ ಸಂಬಂಧಪಟ್ಟಿದ್ದ ತಾಯಿ ತಂದೆಯರು, ಅಣ್ಣ ತಮ್ಮಂದರು, ಹೊಸ ಒಂದು ಬಂಧನ. ಅದಲ್ಲದೆ ನೀವು ತಾಯಿ ತಂದೆ ಜೊತೆ ಹುಟ್ಟಿದ್ದೀರಾ, ಆ ಕರ್ಮ ನಿಮಗಿದೆ. ಇಷ್ಟು ಕರ್ಮಗಳನ್ನು ನೆರವೇರಿಸಿಕೊಂಡು ಜೀವನ ಮುಕ್ತಿ ಪಡೆಯೋದು ಅನ್ನೋದು ಅಷ್ಟು ಈಸಿ ಅಲ್ಲ. ಅದೇ ಹೇಳಿದ್ದು, ಜ್ಞಾನ ಅನ್ನೋದು ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗಬೇಕು ನಿಮಗೆ. ಅದು ಉತ್ತರ ಸಿಗಲ್ಲ. ಯಾತಕ್ಕೆ ಉತ್ತರ ಸಿಗಲ್ಲ ಅಂತಂದ್ರೆ ನೀವು ಪಾಪಕರ್ಮ ಮಾಡಿರ್ತೀರ. ನಿಮಗೆ ಜ್ಞಾನ ಬಂದ್ಬಿಡ್ತು ಅಂತಂದ್ರೆ ಲೋಕ ವಿರಕ್ತಿ ಬಂದ್ಬಿಡುತ್ತೆ. ನಿಮಗೆ ವಿರಕ್ತಿ ಅಂತಂದ್ರೆ ಬೇಡ ಅಂತ ಅನ್ನೋದು ಬಂದ್ಬಿಡುತ್ತೆ. ನಾನು ಏನು ಹುಟ್ಟಿದೆ ಅನ್ನೋ ಕಾರಣ ಗೊತ್ತಾಗ್ಬಿಟ್ರೆ ನೀವು ಯಾವ ಚಟುವಟಿಕೆಯಲ್ಲೂ ನಿಮ್ಮನ್ನ ತೊಡಗಲ್ಲ. ಸತ್ಯ ಗೊತ್ತಿಲ್ಲದೇನೆ ಭಗವಂತ ಮುಚ್ಚಿಟ್ಟು ನೀವು ಮಾಡಿರುವ ಕರ್ಮವನ್ನು ಅನುಭವಿಸೋದಕ್ಕೆ ನಿಮ್ಮನ್ನ, ಆತ್ಮವನ್ನ ಈ ದೇಹದ ಒಳಗಡೆ ಹಾಕಿದ್ದಾನ. ಇದು 2 ತರ ಇದೆ. ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು. ಪಾಪಕರ್ಮ ಮಾಡಿದ ಮೇಲೆ ಅದರದ್ದು ಶಿಕ್ಷೆ ಅನುಭವಿಸಲೇಬೇಕು. ಕೆಲವು ಸಣ್ಣ ಪುಟ್ಟ ಶಿಕ್ಷೆಗಳನ್ನ ಈ ಜನ್ಮದಲ್ಲೇ ಅನುಭವಿಸ್ತೀವಿ, ಇನ್ನು ಕೆಲವನ್ನ ಮುಂದೆ ಬರೋ ಜನ್ಮಗಳಲ್ಲಿ ಅನುಭವಿಸ್ತೀವಿ.
ಆದರೆ ಈ ಸಾಂಸಾರಿಕ ಜೀವನದಲ್ಲಿ ಸಾಮಾಜಿಕ ಜೀವನದಲ್ಲಿ ನಿಮ್ಮನ್ನು ತೊಡ್ಕೊಂಡಾಗ ನಾನು ಹೇಳಿರೋ ಈ ಪ್ರಶ್ನೆಗಳಿಗೆ ಉತ್ತರ ನಿಮಗೆ ಅಷ್ಟಕ್ಕೂ ಉತ್ತರ ಸಿಗಲ್ಲ. ಯಾವುದೋ ಒಂದು ಮಾತ್ರ ಉತ್ತರ ಸಿಗತ್ತೆ. ಉಳಿದಿದ್ದಕ್ಕೆಲ್ಲ ಉತ್ತರ ಸಿಗಬೇಕು ಅಂದ್ರೆ ಪದೇ 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 ಜನ್ಮ ತಾಳಬೇಕು. ಒಂದು ಕರ್ಮನ ಕಳಿಯಾಕೆ ಇನ್ನೊಂದು ಕರ್ಮ ಮಾಡಬೇಕು. ಆ ಕರ್ಮ ಒಳ್ಳೆ ಕರ್ಮವಾಗಿದ್ರೆ ಬದುಕೊಂಡ್ರಿ, ತಿರುಗಿ ಮಾಡೋ ಕರ್ಮ ತಪ್ಪಾಯ್ತು ಅಂದ್ರೆ ಸಾಲದ ಲೆಕ್ಕಕ್ಕೆ ಸೇರುತ್ತೆ. ಏನೋ ಒಂದು ಮೊಬೈಲ್ ಇಲ್ಲ, ಸಾಲ ಕೊಡ್ತಾರೆ, ಮೊಬೈಲ್ ತಗೊಂಡ್ರಿ ಸಂತೋಷ. ಸಾಲ ಕೊಡೋಕೆ ಎಲ್ಲಾ ಕಂಪನಿಯವರು ರೆಡಿ ಇದ್ದಾರೆ. ಟಿವಿ ಕಂಪನಿಯವರು ಬಾಂಕ್ ಕರೀತಾರ, LED ಟಿವಿ ಕೊಡ್ತೀನಿ ಬಾರಯ್ಯ, ತಗೋ LED ಟಿವಿ ಸಾಲ. ಒಂದ್ ಸಾಲ ತೀರ್ಸ್ಬೇಕು, ತಗೊಂಡಿದ್ದೀರಿ ತೀರ್ಸ್ಬೇಕಲ್ಲ, ತೀರ್ಸಲ್ಲ, ತಿರುಗಿ ಇನ್ನೊಂದು ಸಾಲ. ಹಿಂಗೆ ಸಾಲದ ಮೂಟೆ, ಪಾಪದ ಮೂಟೆ ಏರಿ 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 ನೀವು ಜನ್ಮ 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 ತಾಳ್ತಾನೆ ಇರ್ತೀರಾ. ಆ ಪಾಪದ ಮೂಟೆ ತೀರೋದೇ ಇಲ್ಲ. ಹಳೆ ಮೂಟೆ ತೀರ್ಸಿದ್ರೆ ಹೊಸ ಮೂಟೆ ಕ್ರಿಯೇಟ್ ಮಾಡದೇ ಇರಕ್ಕೆ ಸಾಧ್ಯ. ಹೊಸ್ತು ಮೂಟೆಯೇ ಹೊಸ ಕ್ರಿಯೇಟ್ ಆಗಿರಲ್ಲ, ಹಳೆ ಮೂಟೆ ಹಂಗೆ ಇರುತ್ತೆ. ಸೊ ಈ ಹುಟ್ಟು ಸಾವಿಂದ ಬಿಡುಗಡೆ ಇಲ್ಲ. ಈ ಜನ್ಮ ಹುಟ್ಟಿರೋದಕ್ಕೆ ಮೂಲ ಕಾರಣವೇ ಹುಟ್ಟು ಸಾವಿಂದ ಬಿಡುಗಡೆ ಆಗೋ ರಹಸ್ಯವನ್ನ ಕಂಡುಹಿಡಿಯೋದು. ಅದು ಯಾರು ಗೊತ್ತಿಲ್ಲ. ನಮ್ಮ ಮುತ್ತಾತ ಮಾಡ್ದ, ನಮ್ಮ ತಾತ ಮಾಡ್ದ, ನಮ್ಮ ತಾತ ಮಾಡ್ದ, ನಮ್ಮ ಅಪ್ಪ ಮಾಡ್ದ, ನಮ್ಮ ಅಮ್ಮ ಅಪ್ಪ ಸೇರ್ಕೊಂಡು ನಾನು ಮಾಡು ಅಂತಾರೆ. ನಮ್ಮ ಅಪ್ಪ ಮಾಡಿದ್ದು ತಾತ ಮಾಡಿದ್ದು ನಾನೇ ಮಾಡ್ತೀನಿ. ನೀವೇನ್ ಮಾಡ್ತೀರಾ? ಅವರೆಲ್ಲ ಮಾಡಿದ್ರೆ ನಿಮ್ಮ ಮಗನ ಮಾಡುತ್ತೀರಾ. ಯಾರಿಗೂ ಜ್ಞಾನ ಬರಲ್ಲ. ಜ್ಞಾನ ಬಂದವರು ಮಾತ್ರ. ನನ್ನ ಮಗ 26 ವಯಸ್ಸಿಗೆ ಸಂಸಾರ ಜೀವನ ಬಿಟ್ಟು ಹೊರಲ್ಲ. ಎರಡನೇ ಮಗ ಜ್ಞಾನ ಬಂದ್ಬಿಡ್ತು, ಅವನಿಗೆ ವೈರಾಗ್ಯ ಬಂದ್ಬಿಡ್ತು. ಸಂಸಾರ ಜೀವನದಲ್ಲಿ ವೈರಾಗ್ಯ ಯಾವಾಗ ಬರುತ್ತೆ ಮನುಷ್ಯನಿಗೆ ಅಂತಂದ್ರೆ, ಸಂಸಾರ ಜೀವನದಲ್ಲಿ ಯಾವಾಗ ವೈರಾಗ್ಯ ಬರುತ್ತೆ ಅಂತಂದ್ರೆ, ನಿಮ್ಮ ಬಂಧುಗಳು ನಿಮಗೆ ಚೈತನ್ಯ ಕುಗ್ಗಿದಾಗ ನಿಮ್ಮನ್ನು ದೂರ ಮಾಡ್ತಾರೆ. ಎಷ್ಟೇ ಆಸ್ತಿ ಇಟ್ಟಿದೆ, ಎಷ್ಟೇ ದುಡ್ಡಿಟ್ಟಿದೆ, ಬೆಲೆ ಇಲ್ಲ. ಮೂಲೆ ಮಾಡ್ಬಿಡ್ತಾರೆ. ಮೂಲೆ ಮಾಡಿದಾಗ ಗೊತ್ತಾಗತ್ತೆ ಹೆಂಡತಿ ಯಾರು, ಅಣ್ಣ ಯಾರು, ತಮ್ಮ ಯಾರು, ನೆಂಟರು ಯಾರು, ಜನ ಯಾರು, ಸ್ನೇಹಿತ ಯಾರು, ಎಲ್ಲಾ ಸತ್ಯಗಳನ್ನು ನಿಮ್ಮ ದೇಹ ಮನಸ್ಸು ಕುಗ್ಗಿದಾಗ ಭಗವಂತ ತೋರಿಸ್ಕೊಡ್ತಾನೆ. ಟೈಮ್ ಮೀರಿದ್ರು ಆ ಅರಿವು ಬರುತ್ತೆ ನೋಡಿ. ಮುಂದಿನ ಜನ್ಮಕ್ಕೆ ಆ ಅರಿವನ್ನ ಪಡ್ಕೊಂಡು ಹುಟ್ಟಿದಿಲ್ಲ. ಈಗ ನಿಮಗೆ ಆಧ್ಯಾತ್ಮ ಬೇಕು ಅಂತ ಅರಿವು ಬಂದಿದ್ದಕ್ಕೆ ಕಾರಣ ಏನು ಅಂದ್ರೆ, ಯಾವುದೋ ಜನ್ಮದಲ್ಲಿ ಈ ತರದ ಚಿಕಿತ್ಸೆಗಳಿಗೆಲ್ಲ ಒಳಪಟ್ಟು ಸತ್ಯವನ್ನ ತಿಳ್ಕೊಳ್ಳೋ ಒಂದು ಆತಂಕದಲ್ಲಿ ಏನೆಲ್ಲೋ ಹುಡುಕಾಟ ಮಾಡಿದ್ದೀರಾ, ಯಾವ್ದು ಸಿಕ್ಕಿಲ್ಲ. ತಿರುಗಿ ಈ ಜನ್ಮದಲ್ಲಿ ಅಟ್ಲೀಸ್ಟ್ ಈ 30 ವಯಸ್ಸಲ್ಲಿ ಹುಡುಕಾಟ ಮಾಡಕ್ಕೆ ಅವಕಾಶ ಸಿಕ್ಕಿದೆ. ಎಲ್ರಿಗೂ ಸಿಗಲ್ಲ. ರಕ್ತನಲ್ಲಿ ಹೋಗ್ತೀನಿ ನಾನು ವಾಕಿಂಗ್ ಬೆಳಗ್ಗೆ. ತಪ್ಪು ಹೇಳ್ತೀನಿ ಅಂತ ತಿಳ್ಕೊಬೇಡಿ. ಈ ಗಂಡಸರು ನೆಟ್ಟಿಗೆ ಹೋಗೋದಲ್ಲ ವಾಕಿಂಗ್, ಅಲ್ಲಿ ಎದುರುಗಡೆ ಬರೋ ಹೆಂಗಸರನ್ನ ಮಾತಾಡಿಸ್ತಾರೆ. ಅವನಿಗೆ ಮದುವೆಯಾಗಿ ಮಕ್ಕಳಾಗಿ ಆ ಮಕ್ಕಳಿಗೆ ಮದುವೆ ವಯಸ್ಸು ಬಂದ್ಬಿಟ್ಟಿರುತ್ತೆ. ಆ ಹೆಂಗಸನ್ನ ಮಾತಾಡ್ತಾನೆ, ಅವಳು ನಿಂತ್ಕೊಂಡು ಮಾತಾಡ್ತಾಳೆ ಅವನ ಜೊತೆ. ಎಲ್ಲ ಹೋಗೋ ರೋಡಲ್ಲಿ ಹೋಗೋ ಬರೋಲ್ಲ ನೋಡ್ತಾರೆ ಅವಳನ್ನ. ಎಲ್ಲಿಂದ ಬರೋದು ಜ್ಞಾನ ಅವನಿಗೆ? ಜ್ಞಾನ ಎಲ್ಲಿಂದ ಬರೋದು? ಪಂಚ ಇಂದ್ರಿಯ ಸುಖ 70, 80, 90 ವಯಸ್ಸಾದ್ರೂ ನಿಮಗೆ ಹೋಗದೆ ಹೋದ್ರೆ ಎಲ್ಲಿಂದ ಜ್ಞಾನ ಬರುತ್ತೆ? ಏನ್ ನಾವೇನ್ ನಾಯ, ಹಂದಿನ, ಕತ್ತೆನ, ಕುದುರೆನ? ನಾವು ಪ್ರಾಣಿಗೂ ನಮಗೂ ವ್ಯತ್ಯಾಸ ಬೇಡವಾ? ಅದು 5 ಅರಿವು, ಅದು ಗೊತ್ತಿಲ್ಲ. ನಮಗೆ 6 ಅರಿವೇ ಇದೆ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಭಗವಂತ ಕೊಟ್ಟಿರೋ ಈ ಪಂಚ ಇಂದ್ರಿಯಗಳು ಸುಖಗಳನ್ನು ಅನುಭವಿಸೋದಕ್ಕೋಸ್ಕರ ಈ ಸಾಂಸಾರಿಕ ಜೀವನದಲ್ಲಿ ಬಿದ್ದೋದ್ವಿ. ಹಾಳಾ ಹೋಗ್ಲಿ. ಬೇಕು ಬೇಕು ಬಯಸಿ ಬಯಸಿ ಯಾರು ಮಕ್ಕಳು ಹಿಡಿಯಲ್ಲ. ಏನೋ ಸುಖಕ್ಕೋಸ್ಕರ ಹೋದಾಗ ಒಂದು ಮಗು ಹುಟ್ಟುತ್ತೆ, ಕರ್ಮ ಅಂಟ್ಕೊಳ್ಳುತ್ತೆ, ಮಗುವನ್ನು ಸಾಕ್ತೀವಿ. ಹೊತ್ತಾಗ ಒಂದು ಕರ್ಮ ಸೃಷ್ಟಿ ಆದ್ಮೇಲೆ ಆ ಕರ್ಮನ್ನ ಮುಗಿಸ್ಬಿಟ್ಟು ಕೈ ತೊಳ್ಕೋಬೇಕು ಅನ್ನೋದಿಲ್ಲ. ತಿರುಗಿ ಹೊತ್ತ ಕರ್ಮ. ಹೆಂಡತಿಗೂ ಗಂಡಂಗೂ ಆಗಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಬಿಟ್ಟು ಕೊಡುವ ನೇಚರ್ ಇಲ್ಲ. ಇವ ಯಾವನ್ನೋ ಇಟ್ಕೊಂಡ್ಬಿಡ್ತಾನ, ಅವಳು ಯಾವನ್ನೋ ಇನ್ನೂ ಹೇಳಿಲ್ಲ, ರೋಡಲ್ಲಿ ಮಾತಾಡಿಸ್ತಾರೆ ಅಂತ ಯಾರನ್ನೋ ಪಿಕಪ್ ಮಾಡ್ಕೊಂಡ್ಬಿಡ್ತಾರೆ. ಜೀವನನೇ ಇದು. ಆ ವಿಚಾರಗಳ ಬಗ್ಗೆ ನನಗೆ ತುಂಬಾ ಕೊಳತ ಪದಾರ್ಥದಲ್ಲಿ ಪುಳಗಳು ಹೇಗೆ ಒದ್ದಾಡ್ಕೊಂಡು ಸಾಯುತ್ತೆ, ಆಗ ಮನುಷ್ಯ ಈ ಕೊಳತ ಲೋಕದಲ್ಲಿ ಒದ್ದಾಡ್ಕೊಂಡು ಸಾಯ್ತಾರ. ಅರಿವು ಪಡ್ಕೋಬೇಕು ಅನ್ನೋ ಅರಿವೇ ಇಲ್ಲ. ನಮಗೇನು ಅರಿವು ಬರಬೇಕು? ಆಧ್ಯಾತ್ಮಕ್ಕೆ ನುಗ್ಗಬೇಕು ಅನ್ನೋದಲ್ಲ ಅರಿವು. ಸಂಸಾರ ಜೀವನದಲ್ಲಿ ಏನಿದೆ, ನನಗೆ ಸಂಸಾರ ಬೇಕಾ?
ಎಲ್ಲಾರು ಮಾಡಿದ ಕೆಲಸ ನಾನು ಮಾಡ್ಬೇಕಾ? ಅದ್ ನನಗೆ ಯಾವ ಈಗ ನಂಗೆ ಅರಿವಾಯ್ತು, ಆದ್ರೆ ನಂದೆಲ್ಲ ಆಗೋಯ್ತು, ಮದುವೆ ಆಯ್ತು, ಮಕ್ಕಳಾಯ್ತು, ಎಲ್ಲ ಆಗೋಯ್ತು, ಅರಿವಾಯ್ತು. ಆದ್ರೆ ಈ ಅರಿವು ಮುಂದೆ ಇನ್ನು ಪವಿತ್ರವಾದ ಜೀವನ ಬಾಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಬಿಟ್ಟ ದೇವರು. ನಮಗೇನ್ ಕೊಟ್ಟ ಅರಿವು 16 ಜನಕ್ಕೆ ಕೊಟ್ಟು ಅವರನ್ನ ಸರಿಯಾದ ದಾರಿಯಲ್ಲಿ ನಡೆಸಿ ಅವರ ಮನಸ್ಸಲ್ಲಿರೋ ನೋವನ್ನು ಹೋಗೋದಕ್ಕೆ, ನಮಗೆ ಗೊತ್ತಿರೋದನ್ನ ಹೇಳ್ಕೊಡೋದಕ್ಕೆ ಒಂದು ಅವಕಾಶ. ಇದು ಪುಣ್ಯ. ಮಾಡಿದ ಪಾಪ ಯಾವ ರೀತಿ ಕಳಿತೀವೋ ಇಲ್ವೋ, ಈ ವಿದ್ಯೆ ಕೊಡ್ತೀವಿ ನೋಡಿ, ಇದು ನಮಗೆ ಪುಣ್ಯನ ತಂದು ಸೇರಿಸುತ್ತೆ. ವಿದ್ಯೆ ಪುಣ್ಯ ಸೇರಿಸುತ್ತೆ. ಈಗ ಹುಡ್ಕೊಂಡ್ಬಂದಿದ್ದು ಈಗ ಎಣ್ಣೆಸುತ್ತೆ ನನ್ನ. ಯಾಕಕ್ಕೆ ಇವ್ರ ಹತ್ರ ಹೋದ್ರೆ ಏನೋ ಒಂದು ಸಿಗ್ಬೋದು, ಏನೋ ತಿಳ್ಕೊಂಡಿದ್ದಾರೆ, ನಮಗೆ ನಾ ಕಾಣಿ ಮಾಹಿತಿ ಕರೆಕ್ಟ್ ಆದ ಅರಿವು ಸಿಕ್ತು ಅಂತಂದ್ರೆ ಒಂದು ಡೆಸಿಷನ್ ತಗೋಬಹುದು. ಹಂಗೆ ಅರಿವನ್ನು ಕೊಡೋದು ಮಹಾಪುಣ್ಯ. ಅನ್ನದಾನಕ್ಕಿಂತ ಅರಿವು, ಜ್ಞಾನ ಕೊಡ್ತೀವಿ ನೋಡಿ, ಅದು ಮಹಾ ದೊಡ್ಡ ಜ್ಞಾನ. ಭಗವಂತ ಅವಕಾಶ ಮಾಡ್ಕೊಂಡ್ಬಿಟ್ಟ, ಅದು ನಡೀತಾ ಇದೆ. ಮುಕ್ತಿಗೋಸ್ಕರ ಧ್ಯಾನ ಮಾಡೋ ಅವಶ್ಯಕತೆನೇ ಇಲ್ಲ. ಈ ಅರಿವನ್ನು ಕೊಡೋದೇ ಮುಕ್ತಿ ದಾರಿ. ಸೊ ಇದೆಲ್ಲ ನಾವು ತಿಳ್ಕೊಳ್ಳೋಕೆ ಒಂದು ಅವಕಾಶ ಮಾಡ್ಕೊಟ್ಬಿಟ್ಟ ಈ ಜನ್ಮದಲ್ಲಿ. ಅಟ್ಟೆ ಸಾಕು. ಮುಕ್ತಿ ಸಿಗುತ್ತೋ ಇಲ್ವೋ, ಈ ಅರಿವನ್ನು ಕೊಟ್ಬಿಟ್ಟ, ಅದು ಸಾಕು. ಯಾರು ಕೊಡಲ್ಲ, ಯಾರು ಕೊಡಲ್ಲ. ಅಪೇಕ್ಷೆ ಇಲ್ಲದೆ ಕಾಸು ಫಿಕ್ಸ್ ಮಾಡಿದೆ, ಅದು ಆಧ್ಯಾತ್ಮ ಆದ್ರೂ ಬಿಡಲ್ಲ, ಯಾರು ಹೊರಬಿಡಲ್ಲ. ಸೀಕ್ರೆಟ್ಗಳನ್ನ ವ್ಯಾಪಾರ ಮಾಡಿಬಿಟ್ಟಿದ್ದಾರೆ. ದುಡ್ಡು ಕೊಟ್ರೆ ವ್ಯಾಪಾರ, ದುಡ್ಡು ಕೊಡ್ಲಿಲ್ಲ ಹೂ ಅಂತಾರೆ, ಮುಗಿತು. ಹಂಗಾಗೋಗಿದೆ ಆಧ್ಯಾತ್ಮನು. ಬೆಲೆ ಬೆಲೆ ಮಾತಾಡಿನೇ ಎಲ್ಲ ನಡೆಯೋದು. ನನ್ನ ಸಲಹೆ ನಿಮಗೆ, ನಾನು ನಿಮಗೆ ಸಲಹೆ, ಪಂಚ ಇಂದ್ರಿಯಗಳು, ಕಣ್ಣು, ಮೂಗು, ಬಾಯಿ, ಕಿವಿ, ಇದರಲ್ಲಿ ಚರ್ಮದ ಸುಖವೇ ಹೆಚ್ಚು. ಇನ್ನು ಸುಖ ಅದು ನನಗೆ ಬೇಕಾಗಿಲ್ಲ, ಅದರಿಂದ ಹೆಚ್ಚು ದುಃಖ ಇದೆ, ಲೋಕದಲ್ಲಿ ಕಷ್ಟವನ್ನು ಅನುಭವಿಸಬೇಕು, ನನಗೆ ಬೇಕಾಗಿಲ್ಲ. ಹಂಗಂದ್ರೆ ಸಮಾಜದಲ್ಲಿ ಮದುವೆ ಆಗದೆ ಬೇಕಾದ ಜನ ಬಾಳ್ತಾರೆ. ಪವಿತ್ರವಾಗಿ ಬಾಳ್ಬೇಕು. ಸಿಕ್ಕಿದವ್ರು ಕಂಡ್ಕೊಂಡವ್ರು ದುಡ್ಡು ಕೊಟ್ಬಿಟ್ಟು ಎಲ್ಲರೂ ಹೋಗಿ ಬರ್ತಾರೆ, ಅದಲ್ಲ. ಪವಿತ್ರವಾಗಿ ಬಾಳ್ಬೇಕು. ನಿಮ್ಮನ್ನು ಬಾಳಕ್ಕೆ ಈ ಸಮಾಜ ಬಿಡಲ್ಲ. ನೀವು 1000 ಮಾತಾಡಿ ನಿಮ್ಮ ತಾಯಿ ತಂದೆ ತಾನೇನು ಕೊಚ್ಚೆನ ದೇಹಕ್ಕೆ ಹಚ್ಕೊಂಡ್ರು ಆ ಕೊಚ್ಚೆನ ನಿಮಗೆ ಹಚ್ಚಕ್ಕೆ ಪ್ರಯತ್ನ ಮಾಡ್ತಾರೆ. ಯಾಕೆ ಅಂದ್ರೆ ಅವ್ರಿಗೆ ಮುಕ್ತಿ ಸಿಗ್ಬೇಕು ಅಂದ್ರೆ ಕರ್ಮ ಕಳಿಬೇಕು. ಅವರು ನಿಮಗೆ ದೇಹ ಕೊಟ್ರಲ್ವಾ, ಆತ್ಮ ಭಗವಂತನಿಂದ ಬಂದು ಸೇರ್ಕೊಂತು, ದೇಹ ಕೊಟ್ಟಿದ್ದ ಕರ್ಮ ಕಳಿಬೇಕಲ್ಲ, ಅದಕ್ಕೆ ತಗೊಂಡೋಗ್ಬಿಟ್ಟು ನಿಮಗೆ ಸಿಗಿಸ್ಬಿಡ್ತಾರೆ. ಅವ್ರ ಕರ್ಮ ಕಳೀತು, ನೆಮ್ಮದಿಯಾಗಿ ಸಾಯ್ಬೋದು ನಾವು ಅಂತ. ಇಲ್ಲಾಂದ್ರೆ ಸಾಯೋ ತನಕ ನಿಮ್ಮನ್ನು ಕಟ್ಕೊಂಡು ಸಾಯ್ಬೇಕಲ್ಲ. ನಿಮ್ಮಂಟು ಬಿಡಲ್ವಲ್ಲ ಅವ್ರನ್ನ. ನೀವು ದೂರ ಹೋದಾಗಲೇನೆ ಅವರಿಗೆ ಬಿಡುಗಡೆ. ಈ ಬಂಧನದ ಬಿಡುಗಡೆ ಸಾಧ್ಯವೇ ಇಲ್ಲ. ಮಗನಿಗೆ ಮದುವೆ ಆಗುತ್ತೆ, ಮೊಮ್ಮಕ್ಕಳು ಹುಟ್ಟುತ್ತೆ, ಏನೋ ಮಗನಿಗೆ ಮದುವೆ ಆಯ್ತು, ಮಗಳಿಗೆ ಮದುವೆ ಆಯ್ತು ಅಂತ ಬಿಡ್ತಾರ. ಆ ಮೊಮ್ಮಕ್ಕಳನ್ನ ಕರ್ಕೊಂಡ್ಬಂದು ಸಾಕ್ತಾರೆ. ಆ ಮೊಮ್ಮಕ್ಕಳ ಮೇಲೆ ಪ್ರಾಣ ಇಟ್ಬಿಡ್ತಾರೆ. ಈ ಬಂಧನದ ಬಿಡುಗಡೆ ಇಲ್ಲವೇ ಇಲ್ಲ. ಬಂಧನ ಬಿಡುಗಡೆ ಆಗುವುದೇ ಲೋಕದ ರಹಸ್ಯ. ಬಂಧನ ಬಿಡುಗಡೆ ಆಗ್ಬೇಕು, ಆವಾಗಲೇ ಮುಕ್ತಿ ಸಿಗೋದು. ಸುತ್ತಿ 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 ಇಲ್ಲೇ ಇದ್ರೆ ದೇಡರ ಬಲ ಇದು, ಬಿಡುಗಡೆ ಇಲ್ಲ. ಬಂಧನ ಬಿಡುಗಡೆ ಆಗ್ಬೇಕು. ಅದು ನಿನಗೆ ಅರಿವಿತ್ತು ಅಂತಂದ್ರೆ ತಾನಾಗೆ ಬಿಡುಗಡೆ ಮಾಡ್ತಾನೆ ಭಗವಂತ. ಗೊತ್ತಿಲ್ಲದೆ ಸಂಸಾರದಲ್ಲಿ ಸಿಗಾಕೊಂಡ್ರು ಭಗವಂತ ಅರಿವು ಕೊಟ್ಟ ಮೇಲೆ ಆ ಅರಿವಿಂದ ಅಂಟದೆ ಬಾಳೋದಕ್ಕೆ ನೀವು ತಿಳ್ಕೊಂಡ್ಬಿಟ್ಟಿಲ್ಲ. ಸಂಸಾರಕ್ಕೆ ಬೇಕಾಗಿರೋದನ್ನು ಸಂಪಾದನೆ ಮಾಡಲೇಬೇಕು. ಸತ್ಯವಾದ ದಾರಿಯನ್ನು ಸಂಪಾದನೆ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಎಷ್ಟು ಬೇಕೋ ಅಷ್ಟು ಸಂಪಾದನೆ ಮಾಡಬೇಕು. ಕರ್ಮ ಮಾಡ್ಲೇಬೇಕಾಗುತ್ತೆ. ಮಾಡ್ಲೇಬೇಕು. ನೀವು ಊಟ ಮಾಡೋಕೆ ಕರ್ಮ ಮಾಡ್ಲೇಬೇಕು. ಸಂಸಾರಕ್ಕೆ ನಾವು ಕಾಯ್ಕೊಳ್ಳೋಕ ಕರ್ಮಗಳನ್ನ ಮಾಡ್ಲೇಬೇಕಾಗುತ್ತೆ. ನಾವು ಕರ್ಮಗಳ ಬುತ್ತಿ ಮತ್ತೆ ಕಡಿಯಲೇಬೇಕಾಗ್ತದೆ. ಆ ಬುತ್ತಿಯನ್ನು ಈ ಸರಿ ಮತ್ತೆ ಹುಟ್ಟಿ ಬರಲೇಬೇಕಾಗ್ತದೆ. ಇದು ಲಿಂಕ್. ಇದು ಯಾಕೆ ಲಿಂಕ್ ಅಂದ್ರೆ ಪ್ರತಿಯೊಬ್ಬರು ಒಂದೊಂದು ಕರ್ಮ ಮಾಡಿದ್ದಾರೆ. ಒಂಟುಂಟಿಯಾಗಿ ಕರ್ಮನ ಅನುಭವಿಸಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಂದು ಸಂಘಜೀವಿಗಳು, ಇವನ್ ಪ್ರಾಣಿಯನ್ನು ಸಹ ಒಂಟುಂಟಿ ಬಾಳೋದಿಲ್ಲ. ಸಿಂಹ ಒಂದು ಬಿಟ್ರೆ ಉಳಿದಿದೆಲ್ಲನೂ ಗುಂಪು ಗುಂಪಾಗೆ ಬಾಳೋದು. ನಾವು ಗುಂಪು ಜೀವನವೇ, ಕರ್ಮವೂ ಗುಂಪು ಕರ್ಮವೇ. ನೀವೇನು ಆಕಾಶದ ಧುಮುಕದ? ನಿಮ್ ತಂದೆ ತಾಯಿಯಿಂದ ನೀವು ಸುಟ್ಟಿ ಆದಿ
ಅವ್ರು ಯಾಕೆ ನಿಮಗೆ ದೇಹನ ಕೊಡಬೇಕು? ಕರ್ಮ ನಿಮ್ಮಿಂದ ದುಃಖನ ಅಥವಾ ಸುಖನ್ನ ಏನಿದೆ ಅದನ್ನ ಅನುಭವಿಸೋದಕ್ಕೆ ನಿಮಗೆ ದೇಹ ಕೊಡ್ತಾರೆ. ಯಾರಿಂದ ಯಾರಿಗೂ ಸಂತೋಷವೇ ಇಲ್ಲ, ಅದು ತಿಳ್ಕೊಂಡಿರ್ತಾರೆ. ಯಾರಿಂದ ಯಾರಿಗೆ ಸಂತೋಷ ಇಲ್ಲ. ಲೋಕದಲ್ಲಿ ಇರುವ ಯಾರಿಂದ ಯಾರಿಗೂ ಸಂತೋಷ ಇಲ್ಲ. ಲೋಕದಲ್ಲಿ ನಡೆಯುವ ಚಟುವಟಿಕೆಗಳಲ್ಲಿ ಆನಂದ ಇಲ್ಲ. ಇದು ದುಃಖದ ಕೂಟ. ಇದು ಏನು ಹೇಳೋದಕ್ಕೆ? ದುಃಖದಲ್ಲಿ ತುಂಬಿರ್ತಕ್ಕಂಥ ಒಂದು ದೊಡ್ಡ ಪ್ರಪಂಚ. ಅದರ ಈ ಗುಂಪುಗಳೇ ದುಃಖನ ಅನುಭವಿಸಕ್ಕೆ ಬಂದಿರೋ ಗುಂಪು. ನೀವು ಪುಣ್ಯ ಮಾಡಿದ್ರೆ ಫಸ್ಟ್ ಹುಟ್ಟೋದೇ ಇಲ್ಲ. ಪುಣ್ಯ ಮಾಡಿದ್ರೆ ನೀವು ಹುಟ್ಟಿದ್ರಿ ಅಂತ ಇಟ್ಕೊಳ್ಳಿ, ಪುಣ್ಯ ಮಾಡಿ ಪುಣ್ಯನ ಅನುಭವಿಸ್ಬಿಟ್ಟು ತಕ್ಷಣ ಮುಕ್ತಿ. 39 ವಯಸ್ಸು ಮುಕ್ತಿ, 26 ವಯಸ್ಸು ಶಂಕರಾಚಾರ್ಯರ ಮುಕ್ತಿ, 28. ಹಾಗೆ ನೀವು ಪುಣ್ಯ ಮಾಡಿಬಿಟ್ಟಿದ್ರೆ ಸ್ವಲ್ಪ ವರ್ಷ ನೀವು ಜೀವನ ಮಾಡಿದ್ರೆ ಸಾಕು, ಮುಕ್ತಿ ಸಿಕ್ಬಿಡುತ್ತೆ. ಪುಣ್ಯ ಮಾಡಿದ್ವೆ 70-80 ಇನ್ನೂ ಬಾಳ್ತಾ ಇದೀವಿ, ಬುದ್ಧಿನೇ ಬಂದಿಲ್ವೇ ನನಗೆ? ಸೊ ಜೀವನದ ಸತ್ಯನ ನಿಮ್ಗೆ ಯಾವಾಗ ಭಗವಂತ ಕೊಡ್ತಾನ, ಅರಿವು ಕೊಡ್ತಾನ, ನೀವು ಪ್ರಾಪರ್ ಡೆಸಿಷನ್ ತಗೋಬೇಕು, ಗೊಂದಲದಲ್ಲಿ ಇಡಬಾರದು.